ಹಾಯ್ ಎಲ್ರಿಗೂ ನಮಸ್ಕಾರ. ಭಾಳಷ್ಟು ಜನ ಈಗ ರೀಸೆಂಟಾಗಿ ಬಂದಿರೋ ಟೀಸರ್ನ ಅಂದರೆ ಟಾಕ್ಸಿಕ್ ಟೀಸರ್ನ ನೋಡಿರ್ತೀರ ಯಾವ ಥರ ಇದೆ ಅಂತ. ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ಬೇಕಂತಲೇ ನಾನು ಈ ವಿಡಿಯೋ ಮಾಡ್ತಿರೋದು. ಆ್ಯಕ್ಚುಲಿ ನಾನು ಈ ಸಿನಿಮಾ ರಿಲೇಟೆಡ್ ಏನು ಮಾಡಲ್ಲ, ಬಟ್ ಆ್ಯಸ್ ಎ ಕನ್ನಡಿಗ ಪ್ರೌಡ್ ಆಗ್ತಿದೆ. ಯಾಕಂತಂದರೆ ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂತಲೂ ಒಂದು ರೀಸನ್ ಇದೆ. ಆ ಒಂದು ಕಾರಣಕ್ಕೆ ಮಾಡ್ತಿದ್ದೀನಿ. ಆ್ಯಸ್ ಎ ಫ್ಯಾನ್ ಅಲ್ಲ, ಆ್ಯಸ್ ಎ ವ್ಯೂವರ್ ಆಗಿ ನಾನು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಏನಪ್ಪ ಅಂತಂದರೆ ಫಸ್ಟ್ ಟೈಮ್ ನಾನು ನೋಡ್ತಿರೋದು, ಫಸ್ಟ್ ಟೈಮ್ ಒಂದು ಟೀಸರ್ ಈಗ 3 ಡೇಸ್ ಆಯಿತು ಬಂದು ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಿದೆ ಅದು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ. ಆಮೇಲೆ ಇನ್ನೊಂದು ಏನಂತಂದರೆ, ನೀನು ನೋಡಿರ್ಬೋದು, ಯಾವುದೇ ಒಂದು ಮೂವಿ ರಿಲೀಸ್ ಆದಮೇಲೆ ಅದ್ರ ಬಗ್ಗೆ ಹೊರಗಡೆ ಹೋಗಿ ರಿವ್ಯೂನ ಕೇಳ್ತಾರೆ. ಅದು ನಮ್ಮ ಕನ್ನಡ ಮೂವಿ ಆಗಿರೋದ್ರಿಂದ ನಮ್ಮ ಕರ್ನಾಟಕದಲ್ಲೆಲ್ಲ ಮಾಡ್ಬೋದು, ಓಕೆ. ಬಟ್ ಬೇರೆ ರಾಜ್ಯಗಳಲ್ಲಿ ಅಂತಂದರೆ ನಾರ್ತಲ್ಲಿ ನೀವು ನೋಡಿರ್ಬೋದು, ಯೂಟ್ಯೂಬಲ್ಲಿ ಎಲ್ಲ ಫುಲ್ಲು ಟೀಸರ್, ಫುಲ್ಲು ಇದ್ರ ಬಗ್ಗೆನೇ ಹೊರಗಡೆ ಹೋಗ್ತಾರೆ, ರಿವ್ಯೂ ಕೇಳ್ತಿದ್ದಾರೆ. ಅಂದರೆ ಒಂದು ಬರೀ ಟೀಸರ್ ರಿಲೀಸ್ ಆಗಿರೋದ್ರಿಂದ ಇನ್ನು ಮೂವಿ ರಿಲೀಸ್ ಆದರೆ ಯಾವ ಥರ ಇರುತ್ತೆ ಜಸ್ಟ್ ಥಿಂಕ್ ಮಾಡಿ. ಅಂದರೆ ಕನ್ನಡ ಮೂವಿ ಯಾವ ರೇಂಜಿಗೆ ಹೋಗಿದೆ ಅಂತಂದರೆ ಬೇರೆ ಲೆವೆಲ್ಗೂ. ನೀವು ಅದು ನಾನು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಿಲ್ಲ, ಖುಷಿ ಆಗ್ತಿದೆ. ಯಾಕಂತಂದರೆ ಈಗ ನೀವು ರೀಸೆಂಟಾಗಿ ಕೆಲವೊಬ್ಬರು ನಮ್ಮ ಹೀರೋಸ್ ಎಲ್ಲ ಇಂಟರ್ವ್ಯೂ ಮಾಡಿದ್ದಾರೆ. ಅವರೆಲ್ಲ ಹೇಳಿದ್ದಾರೆ, ಈಗ ಕೆಲವೊಂದು ಅವಾರ್ಡ್ ಫಂಕ್ಷನಲ್ಲೆಲ್ಲ ಹೋದರೆ ಈ ಕನ್ನಡ ಹೀರೋಸ್ನೆಲ್ಲ ಒಂದು ಕಡೆ ಲಾಸ್ಟಿಗೆಲ್ಲ ಕೂಡಿಸ್ತಿದ್ರಂತೆ. ಈ ಥರ ಎಲ್ಲ ನೀವು ನೋಡಿರ್ಬೋದು, ಈ ಥರ ಹೇಳ್ತಾರೆ. ಆದರೆ ಈಗ ಅವ್ರ ಕಡೆಯಿಂದನೇ ಬರೀ ಟೀಸರ್, ಆ್ಯಕ್ಚುಲಿ ನಮಗೆ ಗೊತ್ತಿರೋ ಮಟ್ಟಿಗೆ ಇದು ಟೀಸರ್ ಅಲ್ಲ, ಜಸ್ಟ್ ಬರ್ಡೇ ಪೀಕ್. ಇನ್ನೂ ಟ್ರೈಲರ್ ಇದೆ, ನೆಕ್ಸ್ಟ್ ಮೂವಿ ಇದೆ. ಜಸ್ಟ್ ಥಿಂಕ್ ಮಾಡಿ ಯಾವ ರೇಂಜಿಗೆ ಹೋಗುತ್ತೆ ಅನ್ನೋದು. ಆಮೇಲೆ ಇದು ಪ್ಯಾನ್ ವರ್ಲ್ಡ್ ಮೂವಿ. ಆಮೇಲೆ ಇನ್ನೊಂದು ನಮ್ಮೊಂದು ಏನದು ಇಂಡಿಯಾ ಒಳಗಡೆ ಒಂದೇ ಅಲ್ಲ, ನಾನು ನಿನ್ನೆ ನೋಡಿದೆ, ಭಾಳಷ್ಟು ಕೆಲವೊಂದು ಇಂಗ್ಲೀಷ್ ಅಂದರೆ US ಒಳಗಡೆ ಇರೋಂಥ ಯೂಟ್ಯೂಬರ್ಸ್ ಅವರೂ ಇದ್ರ ಬಗ್ಗೆನೇ ರಿವ್ಯೂ ಮಾಡಿದ್ದಾರೆ. ಅಂದರೆ ಜಸ್ಟ್ ಬರೀ ಟೀಸರ್ ಬಗ್ಗೆ. ಅಂದರೆ ಥಿಂಕ್ ಮಾಡಿ ಯಾವ ಥರ ಕನ್ನಡ ಇಂಡಸ್ಟ್ರಿ ಯಾವ ರೇಂಜಿಗೆ ಹೋಗಿದೆ ಅಂತಂದರೆ, ಒಂದು ಟೈಮಲ್ಲಿ ಬರೀ ಇಂಡಿಯಾ ಒಳಗಡೆ ಮೂವೀಸ್ ಅಂತಂದರೆ ಬಾಲಿವುಡ್ ಮೂವೀಸ್ ಅಂತ ಥಿಂಕ್ ಮಾಡ್ತಿದ್ರು. ಬಟ್ ಈಗ ಇಂಡಿಯಾ ಮೂವೀಸ್ ಅಂತಂದರೆ ಕನ್ನಡ ಮೂವೀಸ್ ಆ ಥರ ಆಗಿದೆ. ಅದು ಬೇಕಾಗಿರೋದು ಆ್ಯಕ್ಚುಲಿ. ಆಮೇಲೆ ಆ್ಯಸ್ ಎ ವ್ಯೂವರ್ ಆಗಿ ಹೇಳ್ತಿದ್ದೀನಿ, ಯಾವುದೇ ಫ್ಯಾನ್ ಅಲ್ಲ ನಾನು, ಏನೂ ಅಲ್ಲ. ಪ್ರೌಡ್ ಇದೆ ನನಗೆ ಆ್ಯಸ್ ಎ ಕನ್ನಡಿಗ. ಯಾಕಂತಂದರೆ ಇದಕ್ಕಿಂತ ಮುಂಚೆ ಎಲ್ಲ ಮೂವೀಸ್ ಎಲ್ಲ ಬರ್ತಿದ್ವು. ಆ ಒಂದು ಅಂದರೆ ಈಗ ಬೇರೆ ಮೂವೀಸ್ಗೆಲ್ಲ ನಾವು ಕಂಪೇರ್ ಮಾಡ್ತಿದ್ದೀವಿ. ಆ್ಯಸ್ ಎ ವ್ಯೂವರ್ ಆಗಿ ನಾವು ಅದೇ ಥರ ಕಂಪೇರ್ ಮಾಡ್ತೀವಿ. ಯಾಕೆ ಆ ಥರ ಮಾಡ್ತಿಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗಡೆ, ಬಜೆಟ್ ಹಾಕೋರು ಯಾರಿಲ್ಲನ ಅಂತ. ಬಜೆಟ್ ಹಾಕೋರು ಇದ್ದಾರೆ, ಮೂವೀಸ್ ಮಾಡೋರು ಇದ್ದಾರೆ, ಈಗ ಬರ್ತಿದ್ದಾವೆ, ಎಂಜಾಯ್ ಮಾಡಿ. ಆಮೇಲೆ ಸಪೋರ್ಟ್ ಮಾಡೋದು ಯಾರು ಬಿಡೋಕ್ಕೆ ಹೋಗ್ಬೇಡಿ. ಇದೇನು ಜಸ್ಟು ಅವರು ಏನದು ವಾಕ್ ಮಾಡ್ಕೊಂಬರ್ತಾರೆ, ಸಿಗರ್ ಹಚ್ತಾರೆ, ಒಳಗಡೆ ಪಾರ್ಟಿ ಒಳಗಡೆ ಹೋಗ್ತಾರೆ, ಏನಿದು ಟೀಸರು ಅದಿದು ಅಂತ ಅನ್ಕೊತಿರ್ತಾರೆ. ಬಟ್ ಈಗ ಇರೋ ಟ್ರೆಂಡಲ್ಲಿ ಈಗೆಲ್ಲ ಲಕ್ಸುರಿ ಲೈಫೆಲ್ಲ ಈ ಒಂದು ಎನ್ವೈರ್ಮೆಂಟ್, ಈಗ ಪ್ರೆಸೆಂಟ್ ಇರೋ ಎನ್ವೈರ್ಮೆಂಟ್ ಏನಾದರೂ ನಾವು ನೋಡೋದಾದರೆ ಆ ಒಂದು ಇದ್ರೊಳಗಡೆ ಮೂವಿಯನ್ನು ಮಾಡ್ತಿದ್ದಾರೆ. ಕಾದು ನೋಡೋಣ ಯಾವ ಥರ ಇದೆ ಅಂತ. ಅದಕ್ಕಿಂತ ಮುಂಚೆ ನಾವು ಟೀಸರ್ ನೋಡ್ಕೊಂಬಂದ್ಬಿಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ, ನೋಡೋಣ ಇನ್ನೊಂದು ಸರಿ. ಯಾಕಂತಂದರೆ ಇದು ಎಷ್ಟು ಸರಿ ನೋಡಿದ್ದೀನೋ ನನಗೆ ಗೊತ್ತಿಲ್ಲ, ಆ ಥರ ಇದೆ. ಮ್ಯೂಸಿಕ್ ಅಂತೂ ಬೇರೆ ಲೆವೆಲ್ಗೂ ಸೈಕ್ ಆಗ್ತೀರಾ. ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಅಮ್ಮ, ಅದು ಆಗ ಟೈಟಲ್ ಬಿಟ್ಟಾಗ ಬೇರೆ ಲೆವೆಲ್ಗಿತ್ತು, ಈಗ ಇನ್ನೂ ಅದಕ್ಕಿಂತ ತ್ರಿಬಲ್ ಆಗಿದೆ. ಆಮೇಲೆ ಇದರಲ್ಲಿ ಸಸ್ಪೆನ್ಸ್ ಏನಂತಂದರೆ, ಇದುವರೆಗೂ ಮ್ಯೂಸಿಕ್ ಡೈರೆಕ್ಟರ್ ಯಾರಂತಲೇ ಬಿಟ್ಕೊಟ್ಟಿಲ್ಲ. ಅದು ಒಂಥರ ಸಸ್ಪೆನ್ಸು. ಬನ್ನಿ ನೋಡ್ಕೊಂಬರೋಣ. ಸೈಕು ಗುರು ಮ್ಯೂಸಿಕ್ ಮಾತ್ರ.
ಹೇ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ನೋಡಿದ್ರಲ್ಲ, ಆ ಲುಕ್ ಆಗಿರ್ಬೋದು, ಬರೋ ಸ್ಟೈಲ್ ಆಗಿರ್ಬೋದು, ಬೇರೆ ಲೆವೆಲು. ಆಮೇಲೆ ಫುಲ್ಲು ಈ ಒಂದು ಲುಕ್ಕಲ್ಲಿ ನೋಡೋದಾಯ್ತು ಅಂತಂದರೆ ನಮ್ಮ ರಾಕಿ ಬಾಯ್ ಫುಲ್ಲು ರೊಮ್ಯಾಂಟಿಕ್ ಆಗಿದ್ದಾರೆ ಈ ಒಂದು ಇದ್ರೊಳಗಡೆ ನೋಡೋದಾದರೆ. ಇನ್ನು ಮೂವಿಲಿ ಇನ್ನೂ ಡಿಫ್ರೆಂಟಾಗಿ ಕ್ಯೂರಿಯಾಸಿಟೀಸ್, ಆಮೇಲೆ ಎಕ್ಸೈಟ್ಮೆಂಟ್ಸ್ ಎಲ್ಲನೂ ಇರ್ತವೆ. ಕಾದು ನೋಡೋಣ. ಆ್ಯಕ್ಚುಲಿ ಕೆಲವೊಬ್ರು ಹೇಳ್ತಿದ್ದಾರೆ ಭಾಳ ಲೇಟ್ ಆಯಿತು ಲೇಟ್ ಆದಂಗೆಲ್ಲ ಚೆನ್ನಾಗೆ. ಯಾಕಂತಂದರೆ ಒಂದು ಒಳ್ಳೆ ಏನಾದರೂ ಪ್ರಾಜೆಕ್ಟ್ ಮಾಡ್ಬೇಕಂತಂದರೆ ಅದಕ್ಕಂತಲೇ ಒಂದು ಟೈಮ್ ಇರುತ್ತೆ, ಓನ್ ಟೈಮು. ಅವ್ರಿಗಾದಂತಲೇ ಒಂದು ವಿಷನ್ಸ್ ಇರುತ್ತೆ. ಆ್ಯಸ್ ಎ ವ್ಯೂವರ್ ನಾವು ಹೇಳ್ಬಿಡ್ತೀವಿ, ಬಟ್ ಅವ್ರಿಗೆ ಎಷ್ಟೋ ಕಲ್ಪನೆಗಳು ಇರ್ತವೆ. ಆ ಥರ ಮಾಡ್ಬೇಕು, ಈ ಥರ ಮಾಡಬೇಕು. ಆಮೇಲೆ ಇನ್ನೊಂದು ಏನಂತಂದರೆ, ನಮ್ಮ ಯಶ್ ಅವ್ರು ಏನಿದಾರಲ್ಲ, ಇವರು ಆ್ಯಸ್ ಎ ವ್ಯೂವರ್, ಆ್ಯಸ್ ಎ ಡೈರೆಕ್ಟರ್, ಆ್ಯಸ್ ಎ ಪ್ರೊಡ್ಯೂಸರ್, ಆ್ಯಸ್ ಎ ಸೈಡ್ ಆರ್ಟಿಸ್ಟ್, ಪ್ರತಿಯೊಂದು ಇದ್ರ ಒಳಗಡೆ ಇನ್ವಾಲ್ವ್ ಆಗಿ ಅವರು ಏನದು ಮೂವಿನ ತರ್ತಿದ್ದಾರೆ. ಆ ಥರ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ. ಹಂಗಾಗಿನೇ ಪ್ರತಿಯೊಂದರಲ್ಲೂ ಈಗ ನೋಡ್ಬೋದು. ಜಸ್ಟು ನೀವು ಈ ಒಂದು ಬರ್ಡೇ ಪೀಕಲ್ಲೇ ಈ ಥರ ಇದೆ. ಇದು ಏನಂತಂದರೆ ಹೇಳೋಕ್ಕಾಗ್ತಿಲ್ಲ, ಪ್ರೌಡ್ ಆಗ್ತಿದೆ ಆ್ಯಸ್ ಎ ಕನ್ನಡಿಗ. ಈ ಥರ ಇನ್ನೂ ಮೂವೀಸ್ ಎಲ್ಲ ಬರಲಿ, ಬೇರೆ ಲೆವೆಲ್ಗೆ ತಗೊಂಡೋಗೋಣ. ನನ್ನ ಕಡೆಯಿಂದನೂ ಆಲ್ ದಿ ಬೆಸ್ಟ್. ಆಮೇಲೆ ಒಳ್ಳೆ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಿದ್ದಾವೆ. ಟಾಕ್ಸಿಕ್ ಟೀಸರ್ ರಿಲೀಸ್ ಆದಾಗಿಂದ KVN ಪ್ರೊಡಕ್ಷನ್ ಅವರು ನಮ್ಮ ಕನ್ನಡದವರೇ, ಹೀರೋನು ನಮ್ಮ ಕನ್ನಡಿಗನೇ, ಇನ್ನೇನು ಬೇಕು ಹೇಳಿ. ಇದು ಒಂದು ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಸಪೋರ್ಟ್ ಮಾಡೋದು ಮರಿಬೇಡಿ. ನಾನು ಆ್ಯಕ್ಚುಲಿ ಟೆಕ್ ರಿಲೇಟೆಡ್ ಆಮೇಲೆ ಟ್ರಾವೆಲ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ. ಇದು ಫಸ್ಟ್ ಟೈಮ್. ಯಾಕಂತಂದರೆ ನನಗೆ ಒಂದು ಎಕ್ಸೈಟ್ಮೆಂಟ್ ಇತ್ತು ಮಾಡೋಣ ಅಂತ. ಆ್ಯಸ್ ಎ ಕನ್ನಡಿಗಾಗಿ ಮಾಡ್ತಿದ್ದೀನಿ ಅಷ್ಟೇ, ಖುಷಿ ವಿಚಾರ. ಆ ಒಂದು ಪರ್ಪಸ್ಗೆ ಮಾಡ್ತಿದ್ದೀನಿ. ನಮಸ್ಕಾರ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.